1 ಲಕ್ಷನಾ ಸರ್ ಫೈನಲ್? 1 ಲಕ್ಷನೂ ಬೇಡ ಸರ್, ಬರೀ 95,000ಕ್ಕೆ LX 4 ಹೊಸ ಟೈರ್ ಇರೋ ಗಾಡಿ ಕೊಡ್ತೀನಿ. ಪ್ರೆಸೆಂಟ್ ಶೋರೂಮ್ ಅಲ್ಲೂ ಸಿಗದಿರೋ ಗಾಡಿಗಳ ನಂತರ ಸ್ಟಾಕ್ ಇದೆ. 2,80,000ಕ್ಕೆ 17 ಮಾಡಲ್ ಎಕ್ಸೆಂಟ್ ಫುಲ್ ಕ್ಯಾಶ್ ಕೊಡ್ತೀನಿ ಅಂದ್ರೆ 2,70,000ಕ್ಕೆ ಕೊಡ್ತೀನಿ ಸರ್. ಒಂದು 4,30,000 ಕೊಡ್ತೀನಿ ಸರ್. 4,30,000ಕ್ಕೆ ಇನೋವಾ ಕೊಡ್ತೀನಿ. 3,30,000. ಇನ್ನೊಂದು ಪ್ರೈಸ್ ಹೇಳಿ ಸರ್. ಮಾಡಲು 3,20,000 ಮಾಡ್ಕೊಡ್ತೀನಿ. 3,20,000 20,000 ಮಾಡ್ಕೊಡ್ತೀನಿ. 15 ಮಾಡಲು ಸಿಂಗಲ್ ಓನರ್ VXi, LXi, ZXi, LDI, VDI, ಟೂರಿಸ್ ಎಲ್ಲ ಗಾಡಿಗಳು ನನ್ನ ಹತ್ರ ಸ್ಟಾಕ್ ಇದೆ. ಸಿಂಗಲ್ ಓನರ್ ನನ್ನ ಹತ್ರ ಏನಿದೆ ಎಲ್ಲ ಗಾಡಿನೂ ಸಿಂಗಲ್ ಓನರ್ ಸರ್. ಸೆಕೆಂಡ್ ಓನರ್ ಒಂದು 2 ಗಾಡಿ ಇರ್ಬೋದು ಅಷ್ಟೇ, ಪ್ರತಿಯೊಂದು ಗಾಡಿನೂ ಸಿಂಗಲ್ ಓನರ್ ಗಾಡಿಗಳೇ. 2,90,000ಕ್ಕೆ ಎಕ್ಸೆಂಟ್ 2,80,000 ಕೊಡ್ತೀನಿ ಸರ್. 2,80,000 ಓಕೆ. 5,50,000ಕ್ಕೆ 5,50,000ಕ್ಕೆ 20 ಮಾಡಲು ಗಾಡಿ ಕೊಡ್ತೀನಿ. ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿಸ್ಕೊಳ್ಳಿ ಸರ್. 58,000 ಕಿಲೋಮೀಟರ್ಗಿಂತ ಏನೋ ಜಾಸ್ತಿ ಹೊಡೆದ್ರೆ ನಾನು ಗಾಡಿನೇ ಫ್ರೀ ಆಗಿ ಕೊಡ್ತೀನಿ. ಹೌದಾ? ಗಾಡಿನೇ ಫ್ರೀ ಆಗಿ ಅದು 3,5 ಲಕ್ಷ ಕೊಟ್ಬಿಡ್ತೀನಿ ಸರ್. 3,5 ಲಕ್ಷನಾ? 3,5 ಲಕ್ಷಕ್ಕೆ 18-19 ಕೊಡ್ತೀನಿ. 23 ಮಾಡಲು ಸಿಂಗಲ್ ಓನರ್ 1 ಲಕ್ಷ ಇದ್ರೆ ಸಾಕು ಸರ್. 1 ಲಕ್ಷ ಇದ್ರೆ ಸಾಕಾ? ಓಕೆ. 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 2 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ. ಇದೇ ತರ ಟೋಟಲ್ 5 ಗಾಡಿ ಇದೆ. ನನ್ನ ಪ್ರೈಸ್ ಹೇಳಿ ಸರ್. 6,30,000 ಮಾಡ್ಕೊಡ್ತೀನಿ ಸರ್. 6,30,000. 30,000ಕ್ಕೆ 22 ಮಾಡಲು ಪೆಟ್ರೋಲ್ CNG ಶೋರೂಮ್ ಫಿಟೆಡ್. ಓಕೆ ಓಕೆ ಓಕೆ. ಇದಕ್ಕೊಂದು ಪ್ರೈಸ್ ಹೇಳಿ ಸರ್. ಮಾತಾಡೋಣ ಸರ್. ರೀಸನಬಲ್ ಒಂದೊಂದು ಪ್ರೈಸ್ 4,20,000 ಮಾಡ್ಕೊಡ್ತೀನಿ. 4,20,000. ಹೌದು ಸರ್. 1920 ಮಾಡಲ್ ಆದ್ರೆ ಸೆಕೆಂಡ್ ಓನರ್ ಥರ್ಡ್ ಓನರ್ ಅಂತಿಲ್ಲ ಸರ್, ಸಿಂಗಲ್ ಓನರ್ ಗಾಡಿಗಳನ್ನೇ ಕೊಡ್ತಾ ಇದ್ದೀನಿ ಸರ್. 19 ಮಾಡೋದು ಸಿಂಗಲ್ ಓನರ್ 5,20,000 ಕೊಡ್ತೀನಿ. 2018 ಮಾಡಲ್ ಸರ್, ಬರೀ 2.5 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. 18 ಮಾಡಲು ಬರೀ 2.5 ಲಕ್ಷ ರೂಪಾಯಿ ಕೊಡ್ತೀನಿ. ನಾನು ತಗೊಂಡು 3,5 ಲಕ್ಷನಾ? 3,5 ಲಕ್ಷ ಕೊಟ್ಬಿಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್ ನೋಡೋಣ. ರೀಸನಬಲ್ ಸರ್ 3,80,000 ಹೇಳ್ತಾ ಇರೋದು. 3,5 ಲಕ್ಷನೇ ಫೈನಲ್. ಮಾರ್ಕೆಟಲ್ಲಿ ಯಾವನ್ನು ಕೊಡಲ್ಲ ಆ ರೇಟ್ ಕೊಡ್ತೀನಿ. ಪ್ರೆಸೆಂಟ್ ಶೋರೂಮ್ ಅಲ್ಲೂ ಸಿಗದಿರೋ ಗಾಡಿಗಳ ನಂತರ ಸ್ಟಾಕ್ ಇದೆ. ನಿಮ್ಗೆ ಏನಾರ ಬೇಕು ಅಂತಂದ್ರೆ ದಯವಿಟ್ಟು ನಂಬರ್ಗೆ ಕಾಲ್ ಮಾಡಿ. ಎಲ್ಲ ಗಾಡಿಗಳು ನಿಮಗೆ VXi, LXi, ZXi, LDI, VDI, ಟೂರಿಸ್ ಎಲ್ಲ ಗಾಡಿಗಳು ನಂತರ ಸ್ಟಾಕ್ ಇದೆ. 3,5 ಲಕ್ಷ ಯಾರು ಕೊಡಲ್ವಾ? ಯಾರು ಕೊಡಲ್ಲ. ಗಿರಿನಗರದಲ್ಲಿ ಯಾರು ಕೊಡಲ್ವಾ? ಚಾಲೆಂಜ್ ಮಾಡ್ತೀನಿ ಸರ್. ಓಕೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವಿವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ಒಂದು ಎಲ್ಲೋ ಬೋರ್ಡ್ ಶೋರೂಮಿಗೆ ಬಂದಿದ್ದೀವಿ. ಇದಕ್ಕೆ ಮುಂಚೆನೂ ಒಂದು ವಿಡಿಯೋ ಮಾಡಿದ್ವಿ, ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರೆ. ಅದೇ ರೀತಿ ಈ ಸಲ ನೀವು ಕೊಡ್ತೀರಾ ಅನ್ಕೊಂಡು ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ಆಟೋ ಹಬ್ಬಕ್ಕೆ ಬಂದಿದ್ದೀವಿ ವೀಕ್ಷಕರೇ. ಗಿರಿನಗರದಲ್ಲೇ ಸಿಗುತ್ತೆ ಈ ಶೋರೂಮು. ಡಿಸ್ಕ್ರಿಪ್ಷನಲ್ಲಿ ಬೇಕು ಅಂದರೆ GPS ಲಿಂಕು, ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರು ಪ್ರತಿಯೊಂದನ್ನು ಕೊಟ್ಟಿರ್ತೀನಿ. ಸೊ ನಮ್ಮ ಜೊತೆ RK ಸರ್ ಕೂಡ ಇದ್ದಾರೆ. ಆಲ್ಮೋಸ್ಟ್ ಶೋರೂಮ್ ಓಪನ್ ಆಗಿ 2 ವರ್ಷ ಆಯಿತು ಅಂತ ಒಂದು ಒಳ್ಳೊಳ್ಳೆ ಆಫರ್ಗಳಲ್ಲಿ ಕಾರ್ಗಳನ್ನ ಕೊಡೋಣ ಬನ್ನಿ ಸರ್, ಒಂದು ವಿಡಿಯೋ ಮಾಡೋಣ ಅಂತ ಕರೆದವ್ರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಏನೇನೆಲ್ಲ ಆಫರ್ಗಳು ಕೊಡ್ತಾವ್ರೆ ಎಲ್ಲಾನು ಕೇಳ್ಬಿಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಆರಾಮ್ ಸರ್, ನೀವು ಆರಾಮ್ ಸರ್. ಸೊ ಇವತ್ತು ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಸರ್ ಅದು ಎಲ್ಲದಕ್ಕಿಂತ ದೊಡ್ಡದಾಗಿ ಏನಂತಂದ್ರೆ, ಇವತ್ತಿಗೆ ನಾನು ಆಫೀಸ್ ಓಪನ್ ಮಾಡಿ 2 ವರ್ಷ ಆಯಿತು. ಸ್ಟಾರ್ಟಿಂಗ್ ನೀವು ಒಂದ್ಸಲ ಬಂದು ವಿಡಿಯೋ ಮಾಡ್ಕೊಂಡು, ಹಂಗಾಗಿ ಈ ಸಲ ಒಂದು ಒಳ್ಳೆ ವಿಡಿಯೋ ಮಾಡಿ ಒಂದು ಒಳ್ಳೆ ರೇಟಲ್ಲಿ ಗಾಡಿಗಳು ಕಸ್ಟಮರ್ ಕೊಡೋಣ ಅಂತೇಳಿ ಇವತ್ತು ನನ್ನ ಹತ್ರ ಒಂದು 95,000 ರೂಪಾಯಿಂದ ಹಿಡಿದು ನಿಮ್ಗೆ ಆಲ್ಮೋಸ್ಟ್ ಒಂದು 15 lakhs ತನಕ ಗಾಡಿಗಳು ಸ್ಟಾಕ್ ಇದೆ. 50+ ಗಾಡಿಗಳಿದಾವೆ ಸರ್. 50+ ಇದೆ. ಇಲ್ಲಿ ಸ್ವಲ್ಪ ಕಮ್ಮಿ ಇದೆ, ಮತ್ತೆ ಗೋಡನಲ್ಲಿ ಇದೆ. 2 ಕಡೆನೂ ಕರ್ಕೊಂಡು ಹೋಗ್ತೀನಿ ನಿನ್ನ ಇವತ್ತು. ಎಲ್ಲ ಕಡೆನೂ ಗಾಡಿ ತೋರಿಸೋಣ. ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನಂತಂದ್ರೆ, ಶೋರೂಮ್ ಅಲ್ಲೂ ಸಿಗದೇ ಇರುವಂತಹ ಗಾಡಿಗಳು ನನ್ನ ಹತ್ರ ಇದಾವೆ ಸರ್. ಈಗ VXi ಆಗಿರ್ಬೋದು, ZXi ಆಗಿರ್ಬೋದು, LXi ಆಗಿರ್ಬೋದು, ಟೂರಿಸ್ ಆಗಿರ್ಬೋದು, VDI, LDI, ರಿಡ್ಸ್ ಇದೆ, ಇಂಡಿಕಾಗಳಿದಾವೆ, ಬೋಲ್ಟ್ಗಳಿದೆ, ಜೆಸ್ಟ್ಗಳಿದೆ, ಡಿಸೈರ್ಗಳಿದೆ, ETS ಇದೆ, ಲೀವಾ ಇದೆ, ಇನೋವಾ ಇದೆ, ಎರ್ಟಿಗಾ ಇದೆ. ಸೊ ಎಲ್ಲ ಬ್ರ್ಯಾಂಡ್ ಗಾಡಿಗಳು ಸ್ಟಾಕ್ ಇದೆ ಇವತ್ತು. ಸೊ ಅದೊಂದು. ಆಮೇಲೆ ನಮ್ಮ ಹತ್ರ ಯಾವುದೇ ಗಾಡಿಗಳು ತಗೊಂಡ್ರು ಓಲಾ ಊಬರ್ಗೆ ಕಂಪ್ಲೀಟ್ಲಿ ನಿಮಗೆ ಫ್ರೀ ಆಗಿ ಅಟ್ಯಾಚ್ಮೆಂಟ್ ಮಾಡ್ಕೊಡ್ತೀನಿ. ಫ್ರೀ ಅಟ್ಯಾಚ್ಮೆಂಟ್. ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಇರಲ್ಲ. ನೀವು ಗಾಡಿ ತಗೊಂಡಿದ್ದು 24 ಗಂಟೆ ಒಳಗಡೆ ನಾನು ಓಲಾ ಆಗಲಿ ಊಬರ್ ಆಗಲಿ ನಿಮ್ಗೆ ಅಟ್ಯಾಚ್ ಮಾಡಿಸ್ಕೊಡ್ತೀನಿ. ಗಾಡಿ ತಗೊಂಡು ಬೆಳಿಗ್ಗಿಂದ ನೀವು ಗಾಡಿ ತಗೊಂಡು ಡ್ಯೂಟಿ ಮಾಡ್ಕೊಂಡು ಹೋಗ್ಬೋದು. ಆ ಥರ ಸ್ಪೆಷಾಲಿಟಿ. ವೀಕ್ಷಕರ ಇನ್ನೊಂದೇನು ಹೈಲೈಟ್ ಅಂದ್ರೆ, ಇವ್ರ ಶೋರೂಮ್ ಅಲ್ಲಿ ನೀವು ಯಾವುದೇ ಗಾಡಿನ ತಗೊಳ್ಳಿ, ಒಂದೇ ಒಂದು ಸಣ್ಣ ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನು ಇರಲ್ಲ. ಆ ಥರ ರೀಫಾಬ್ ವರ್ಕ್ ಇದ್ರೂ ರೆಡಿ ಮಾಡಿಸಿ ನಿಲ್ಸ್ಬಿಡ್ತಾರೆ. ಹೌದು ಸರ್. ಯಾಕೆಂದ್ರೆ ಕಸ್ಟಮರ್ ತಗೊಂಡೋಗಿ ನಮಗೆ ಏನಂದ್ರೆ ತಗೊಂಡವ್ರಿಗೆ ಗ್ಯಾರೇಜ್ಗೆ ಹೋಗ್ಬಾರ್ದು, ತಗೊಂಡೋಗಿ ಡ್ಯೂಟಿ ಮಾಡ್ಕೋಬೇಕು. ಅಟ್ಲೀಸ್ಟ್ ಒಂದು 2-3 ವರ್ಷ ಆದ್ರೂ ಏನೋ ಕೆಲಸ ಇಲ್ದಂಗೆ ಗಾಡಿ ಓಡಿಸ್ಕೋಬೇಕು. ಅದು ನಮ್ದು ಮೇನ್. ಹಂಗಾಗಿ ನೀವು ನಮ್ದು ಯಾವುದೇ ಗಾಡಿ ನೋಡಿದ್ರು ಸರ್ ನನ್ನ ಹತ್ರ ಈ ಗಾಡಿ ಕೆಲಸ ಇದೆ ಅಂತ ಯಾವ ಕಸ್ಟಮರ್ ನಮ್ಮ ಹತ್ರ ಕೇಳಲೇಬಾರ್ದು. ಆ ಥರ ಪ್ರತಿಯೊಂದು ಗಾಡಿನೂ ಅದಕ್ಕೆ ಏನೇ ಕೆಲಸ ಇದ್ರು ನಾವು ಅದನ್ನ ರೆಡಿ ಮಾಡಿ ನಿಲ್ಸೋದು. ಆಮೇಲೆ ನಮ್ಮ ಹತ್ರ ಎಲ್ಲ ಪ್ರತಿಯೊಂದು ಗಾಡಿನ ನಿಮ್ಗೆ ಆಕ್ಸಿಡೆಂಟ್ ಫ್ರೀ ಗಾಡಿಗಳೇ ಸಿಗೋದು ಸರ್. ನೀವು ಯಾವ ಗಾಡಿ ಇಂಡಿಕಾ ಇಂದು ನೀವು ಯಾವ ಗಾಡಿನಾರ ನೋಡಿ, ದೊಡ್ಡ ಗಾಡಿ ಇರ್ಬೋದು, ಚಿಕ್ಕ ಗಾಡಿ ಇರ್ಬೋದು, ನಾವು ಆಕ್ಸಿಡೆಂಟ್ ಗಾಡಿಗಳು ತರಲ್ಲ, ನಾವು ಮಾರೋದು ಇಲ್ಲ. ಸೊ ಸಣ್ಣ ಪುಟ್ಟ ಡೆಂಟ್ ಕೆಲಸಗಳಿರುತ್ತೆ. ಈಗ ಬಂಪರ್, ಈಗ ಬೆಂಗಳೂರು ಅಂದ್ಮೇಲೆ ಸಣ್ಣ ಪುಟ್ಟ ತಂದು ಅದನ್ನ ನೀಟಾಗಿ ಪೇಂಟ್ ಮಾಡಿಸಿ ಅದಕ್ಕೊಂದು ರಬ್ಬಿಂಗ್ ಪಾಲಿಶ್ ಮಾಡಿಸಿ ಇಂಟೀರಿಯರ್ ಕ್ಲೀನಿಂಗ್ ಎಲ್ಲ ಏನಿದ್ರು ಮಾಡಿಸಿ ನಾವು ಗಾಡಿಗಳು ಸೇಲ್ ಮಾಡೋದು. ನಿಮ್ಗೆ ಯಾವ ತರ ಅಂದ್ರೆ, ಹೊಸ ಗಾಡಿಗಳು ತಗೋತಿದೀವಿ, ಶೋರೂಮ್ ಗಾಡಿಗಳು ತಗೋತಿದೀವಿ ಅಂತ ನಿಮ್ಗೆ ಒಂದು ಒಳ್ಳೆ ಫೀಲ್ ಬರಬೇಕು. ಸೊ ಆ ತರ ಗಾಡಿಗಳೇ ನೀವು ನಮ್ಮ ಹತ್ರ ಬಂದು ತಗೊಂಡ್ರು ನೋಡಿದವರು ತಿರ್ಗಾ ರಿಟರ್ನ್ ಹೋಗ್ಬಾರ್ದು. ಅದೇ ಸರ್ ಹೇಳ್ತಿರೋದು. ನಿಮಗೆ 15 ಮಾಡಲಿಂದ ಹಿಡಿದು 2024 ಮಾಡೋ ತನಕ ನನ್ನ ಹತ್ರ ಗಾಡಿಗಳು ಸ್ಟಾಕ್ ಇದೆ ಸರ್. ಅಲ್ವಾ? ಹೊಸ ಗಾಡಿ ಬೇಕು ಅಂದ್ರೆ ಹೊಸ ಗಾಡಿ ತಗೋಬಹುದು, ಲೋ ಮಾಡಲು ಬೇಕು ಅಂದ್ರೆ ಲೋ ಮಾಡಲು ತಗೋಬಹುದು. ನನ್ನ ಹತ್ರ ಡೌನ್ ಪೇಮೆಂಟ್ ಜಾಸ್ತಿ ಇಲ್ಲ ಸರ್. ಅಂದ್ರೆ ಬರೀ 80,000 ರೂಪಾಯಿ ಕ್ಯಾಶ್ ಇದ್ರು ಬಾಕಿ ಲೋನ್ ಮಾಡ್ಕೊಳ್ಳುವಂತ ಗಾಡಿಗಳು ನನ್ನ ಹತ್ರ ಇದಾವೆ ಸರ್. ನಾನು ಆ ಗಾಡಿಗಳನ್ನು ಕೊಡ್ತೀನಿ. ಅಲ್ವಾ? ಹೌದು. ಯಾವ ಬ್ಯಾಂಕ್ ಅಲ್ಲಿ ನೀವು ಟೈಪ್ ಆಗಿದೆ ಸರ್? ನಮ್ದು ಮಹೀಂದ್ರಾ ಇದೆ, ಚೋಳಾ ಇದೆ, ಶ್ರೀರಾಮ್ ಫೈನಾನ್ಸ್ ಇದೆ, ಮಣಪುರಂ ಇದೆ, ಆಮೇಲೆ ಇಂಡೋಸ್ಟಾರ್ ಇದೆ. ಸೊ ಕಸ್ಟಮರ್ ಅವ್ರು ಯಾವ್ದು ಕೇಳ್ತಾರೋ ಅದ್ರ ಮೇಲೆ ನಾನು ಲೋನ್ ಮಾಡಿಸ್ಕೊಡ್ತೀನಿ ಸರ್. ಆಲ್ ಓವರ್ ಕರ್ನಾಟಕ ಅವ್ರು ಇಲ್ಲಿಂದಾನೇ ಬರಲಿ, ನಾನು ಲೋನ್ ಮಾಡ್ಕೊಡ್ತೀನಿ. ಥ್ರೂಔಟ್ ಕರ್ನಾಟಕ ಎಲ್ಲಿಂದ ಬರಲಿ ನಾನು ಲೋನ್ ಮಾಡ್ಕೊಡ್ತೀನಿ ಸರ್. ನಮ್ದು ಚಿಕ್ಕದು ಹಳ್ಳಿ, ನಮ್ಮ ಮನೆ ಇರೋದಲ್ಲಿ ಅಲ್ಲಿ ಲೋನ್ ಆಗುತ್ತಾ ಅಂತ
ಏನಿಲ್ಲ, ಎಲ್ಲಾದ್ರೂ ಮನೆ ಇರಲಿ ಸರ್, ವಿತಿನ್ ಕರ್ನಾಟಕ ಇರಬೇಕು, ವಿತಿನ್ ಕರ್ನಾಟಕ, ಅದು ಕಾರ್ಡಲ್ಲಿ ಇರಲಿ ಮನೆ, ಮಾಡ್ಕೊಡ್ತೀರಾ? ಓಕೆ ಓಕೆ ಓಕೆ. ಅಡ್ರೆಸ್ ಒಂದು ಹೇಳ್ಬಿಡಿ ಸರ್. ಹಾಗೆ ಸರ್ ನಮ್ದು ಹೊಸಕೆರಳ್ಳಿ ಕ್ರಾಸು, ನಿಯರ್ಲಿ ನಿಮಗೆ ಪ್ರಭಾಕರ್ ಮನೆ ಅಂತ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗಿರಿನಗರ ಪೊಲೀಸ್ ಸ್ಟೇಷನ್ ಪಕ್ಕ ಅಂತಂದ್ರೆ ಗೊತ್ತಾಗುತ್ತೆ ಸರ್. ಓಕೆ ಓಕೆ. ಇಲ್ಲ ಆಟೋ ಅಂತ ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ನಿಮ್ಗೆ ಲಿಂಕ್ ಇರುತ್ತೆ, ಅಲ್ಲೂ ಚೆಕ್ ಮಾಡ್ಬೋದು. ಇಲ್ಲಾಂದ್ರೆ ನನಗೆ ವಾಟ್ಸಪ್ ಅಲ್ಲಿ ಒಂದು ಆಯ್ ಅಂತ ಮೆಸೇಜ್ ಮಾಡಿ ಒಂದು ಲೊಕೇಶನ್ ಕಳಿಸಿ ಅಂತ ಒಂದು ಟೈಪ್ ಮಾಡೋದು ಆಗ್ಬೋದು, ಇಲ್ಲ ಮೆಸೇಜ್ ಕಳಿಸ್ಬೋದು. ನೀವೇನಾದ್ರು ಕಳಿಸಿದ್ರೆ ಅದಕ್ಕೊಂದು ರಿಪ್ಲೈ ನಿಮಗೆ ವಿತಿನ್ 5 minutes ಬರುತ್ತೆ ಸರ್. ಸ್ಟಾರ್ಟ್ ಮಾಡೋಣ ಬನ್ನಿ ಸರ್. ಬನ್ನಿ ಸರ್, ಬನ್ನಿ ವೀಕ್ಷಕರೇ, ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ, 2 ವರ್ಷ ಆಗಿದೆ ಅಂತ ಆಟೋ ಹಬ್ಬಲ್ಲಿ ಒಳ್ಳೊಳ್ಳೆ ಪ್ರೈಸಿಂಗ್ ಅಲ್ಲಿ ಗಾಡಿಗಳನ್ನ ಕೊಡ್ತಾರೆ. ನೋಡೋಣ ಪ್ರೈಸಿಂಗ್ ಹೇಗಿದೆ, ಕ್ವಾಲಿಟಿ ಹೇಗಿದೆ ಎಲ್ಲಾನು ನೋಡೋಣ. ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ್ದು ತೋರಿಸ್ತೀರಾ ಸರ್ ಫಸ್ಟ್? ಸರ್ ಬಂದು ಲೋ ಬಜೆಟ್ ಗಾಡಿಯಿಂದ ಸ್ಟಾರ್ಟ್ ಮಾಡೋಣ. ಒಂದು 2016 ಮಾಡಲು ಇಂಡಿಕಾ LX. ಓಕೆ. ಇದಕ್ಕೆ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಎಲ್ಲ ನಿಮ್ಗೆ ಬರುತ್ತೆ, 4 ಹೊಸ ಟೈರ್ ಇದೆ. ಈ ಗಾಡಿ ಬಂದು ನಿಮಗೆ ಬರೀ 1 ಲಕ್ಷ ರೂಪಾಯಿ ಕೊಡ್ತೀನಿ ಸರ್ ನಾನು. 1 ಲಕ್ಷ? ಹೌದು, ನಮ್ಮ ಆಫೀಸಲ್ಲಿ ಇದೆ ಇವಾಗ ಲೋ ಬಜೆಟ್ ಗಾಡಿ ಅಂತ ಇರೋದು. ಇದೇ ತರ ಟೋಟಲ್ 3 ಗಾಡಿ ಇದೆ ಇಂಡಿಕಾ. ಓಕೆ. 1 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. LX 4 ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ ಇದಕ್ಕೆ. 1 ಲಕ್ಷ ರೂಪಾಯಿಗೂ ಇಂಡಿಕಾ ಇದೆ? ಹೌದು, 4 ಹೊಸ ಟೈರ್ ಬರುತ್ತೆ ಗಾಡಿ. ಅದರಲ್ಲೂ 16 ಮಾಡಲ್ ಅಲ್ವಾ? ಹೌದು ಸರ್, 16 ಮಾಡಲು 4 ಹೊಸ ಟೈರ್ ಇದೆ. 1,50,000 ರನ್ ಆಗಿದೆ ಗಾಡಿ. ಟ್ಯಾಕ್ಸಸ್ ಎಲ್ಲ ರನ್ನಿಂಗ್ ಇದೆಯಾ? ಕಂಪ್ಲೀಟ್ ಡಾಕ್ಯುಮೆಂಟ್ ರನ್ನಿಂಗ್ ಕೊಡ್ತೀನಿ ಸರ್. ಓಕೆ ಓಕೆ ಓಕೆ. ಡೀಸೆಲ್ ಗಾಡಿ ನೋಡ್ಕೋಬೇಡಿ, ಗಾಡಿದು ಬಾಡಿ ಲೈನ್ ಎಲ್ಲ ಆಗಿದೆ ಅಂತ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ ಕಸ್ಟಮರು. ಅದರಲ್ಲಿ ಹೆಚ್ಚು ಕಡಿಮೆ ಆಗುತ್ತಾ ಸರ್? ಆಗುತ್ತೆ ಸರ್, ಸ್ವಲ್ಪ ಬನ್ನಿ ಸರ್. ಓಕೆ ಓಕೆ ಓಕೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇನ್ನೊಂದು ಡಿಸೈರ್ ಇದೆ. ಹೌದು ಸರ್, ಇದು 2019 ಮ್ಯಾನುಫ್ಯಾಕ್ಚರಿಂಗ್, 20 ರಿಜಿಸ್ಟ್ರೇಷನ್, ಸ್ವಿಫ್ಟ್ ಡಿಸೈರ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ. ಇದನ್ನ ರೇಟ್ ಬಂದು ನಿಮಗೆ ನಾನು ಒಂದು 5.5 ಲಕ್ಷ ಹೇಳ್ತಾ ಇದ್ದೀನಿ. ಒಂದು 5,40,000 ಫೈನಲ್ ಮಾಡ್ಕೊಡ್ತೀನಿ ಸರ್. 5,40,000. 19 ಮ್ಯಾನುಫ್ಯಾಕ್ಚರಿಂಗ್, 20 ರಿಜಿಸ್ಟ್ರೇಷನ್ ವೆಹಿಕಲ್ ಇದು, ಸಿಂಗಲ್ ಓನರ್ ಗಾಡಿ. ಓಕೆ ಓಕೆ. ಗಾಡಿ ನೋಡ್ತಿರ್ಬೋದು ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ. ಇದಕ್ಕೂ ಅಷ್ಟೇ 4 ಹೊಸ ಟೈರ್ ಇದೆ ಗಾಡಿಗೆ. ಓಕೆ ಓಕೆ. 1920 ಮಾಡಲು ಬರೀ 5,40,000 ರೂಪಾಯಿ ಕೊಡ್ತೀನಿ ಸರ್. ಬಂದು 20 ಮಾಡಲು ಬರೀ 5 ಲಕ್ಷ ರೂಪಾಯಿ, ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಹೌದು ಸರ್, 5,40,000 ರೂಪಾಯಿ. 5,40,000 ರೂಪಾಯಿ ಸರ್. ಓಕೆ ಓಕೆ ಓಕೆ. ಇದು ಸರ್ ಆಪಲ್ ಶೇಪ್? ಇದು ಆಪಲ್ ಶೇಪ್ ಬಂದು 2023 ಮಾಡಲು VXI ವೆಹಿಕಲ್ ಸರ್. ಇದೆಲ್ಲ ನಿಮಗೆ ಶೋರೂಮ್ ಅಲ್ಲೂ ಸಿಗಲ್ಲ ಗಾಡಿಗಳು, ಶೋರೂಮ್ ಅಲ್ಲಿ ಸ್ಟಾಪ್ ಆಗಿದೆ. VXI 2023 ಮಾಡಲು ಗಾಡಿ ಬಂದು ಬರೀ 20,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಇದು ಬರೀ 20,000 ಕಿಲೋಮೀಟರ್ ರನ್ ಆಗಿದೆ. 23 ಮಾಡಲು ಬರೀ ಪೆಟ್ರೋಲ್ ಇದು. ಕಸ್ಟಮರ್ CNG ಬೇಕು ಅಂದ್ರೆ ಫಿಟ್ ಮಾಡಿಸ್ಕೊಡ್ತೀನಿ, ಇಲ್ಲ ಬರೀ ಪೆಟ್ರೋಲ್ ಬೇಕು ಅಂದ್ರೆ ತಗೋಬಹುದು ಸರ್ ಇದು. ಓಕೆ. ಇದು ಪ್ರೈಸ್ ಬಂದು ಒಂದು 7 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಮಾಡಿ ಸರ್, ಕಡಿಮೆ ಮಾಡಿ ಹೇಳಿ. ಒಂದು 6,80,000 ಮಾಡ್ಕೊಡ್ತೀನಿ ಸರ್. 6,80,000 VXI ಇದು ಮಿಡ್ ವೇರಿಯಂಟ್. ನಿಮಗೆ ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ ಈ ಗಾಡಿಗೆ. 4 ಹೊಸ ಟೈರ್ ಇದೆ, ಇನ್ನು ಸ್ಟೆಪ್ನಿ ಕೂಡ ಯೂಸ್ ಮಾಡಿಲ್ಲ ಗಾಡಿಗೆ. ಮಾಡಲ್ ಎಷ್ಟನೇದು ಅಂದ್ರೆ? 2023 ಮಾಡಲ್ ಸಿಂಗಲ್ ಓನರ್. 23 ಮಾಡಲು ಸಿಂಗಲ್ ಓನರ್ VXI ಸರ್. ಓಕೆ ಓಕೆ ಓಕೆ. ಇದು ಸರ್ Ertiga 7 ಸೀಟರ್. Ertiga ಬಂದು ಹೊಸ ಗಾಡಿ ಸರ್ ಇದು. 2024 ಮಾಡಲ್ ಇದು. 24 ಮಾಡಲ್? 2024 ಮಾಡಲ್ ಇದು. ಓಕೆ. ಕಸ್ಟಮರ್ ಬಂದು ಎಕ್ಸ್ಟ್ರಾ ಮ್ಯಾಗ್ವಿಲ್ ಎಲ್ಲ ಹಾಕ್ಸಿದ್ದಾರೆ ಶೋರೂಮ್ ಅಲ್ಲೇನೆ. ಗಾಡಿ ಬಂದು ಬರೀ 9,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಓಕೆ ಓಕೆ ಓಕೆ. ಬರೀ 9,000 ಕಿಲೋಮೀಟರ್ಸ್ ರನ್ ಆಗಿದೆ ಅಷ್ಟೇ ಸರ್. ಇಂಟೀರಿಯರ್ ವೈಸ್ ನೋಡ್ಕೋಬಿಡಿ, ತುಂಬಾ ನೀಟಾಗಿ ಮೇಂಟೈನ್ ಮಾಡೋರೆ. ಬರೀ 9,000 ಓಡಿದೆ ಅಂದ್ರೆ ನಿಮ್ಗೂ ಗೊತ್ತಿರುತ್ತೆ ಹೇಗಿರುತ್ತೆ ಕಂಡೀಷನ್ ಗಾಡಿದು ಅಂತ. VXI ಮಾಡಲ್ ಇದು, ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟೆಡ್ ವೆಹಿಕಲ್ ಇದು, ವಿತ್ ಮ್ಯಾಗ್ವಿಲ್ ಸಮೇತ ಇದೆ. ಓಕೆ. ಈ ಗಾಡಿ ಪ್ರೈಸ್ ಇದು ಬಂದು ನಿಮಗೆ 11,80,000 ಹೇಳ್ತಾ ಇದ್ದೀನಿ ಸರ್. 11.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 11.5 ಲಕ್ಷ? 11.5 ಲಕ್ಷಕ್ಕೆ VXI ಹೊಸ ಗಾಡಿ ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಏನಾರು ಹೇಳ್ತೀರಾ? ಬಲ್ಲಿ ಸರ್, ಕಸ್ಟಮರ್ಸ್ ಹೆಚ್ಚಿಗೆ ಮಾಡ್ಕೊಡ್ತೀರಾ? ಹಾಗೆ ಇದು ಒಂದು ಇಂಡಿಕಾ 2016 ಮಾಡಲ್. ಇದು ಬಂದು ಇದು LX ನೇ. ಅದು ಹೇಳಿದ್ನ ಸರ್, ಸೇಮ್ 3 ಗಾಡಿ ಇದೆ. 3 ಗಾಡಿ ಯಾವ ಗಾಡಿ ಬೇಕಾದ್ರೂ ತಗೋಬಹುದು ಸರ್. ಓಕೆ. 1 ಲಕ್ಷದ ಬಜೆಟ್ ಅಲ್ಲೇ 3 ಗಾಡಿ ಇದೆ ಸರ್. ಓಕೆ ಓಕೆ ಓಕೆ. ಇದ್ರ ಪ್ರೈಸ್ 1 ಲಕ್ಷನಾ? ಇದು 1,20,000 ಇದು. 1,20,000 ಸರ್. ಇದು ಹೆಚ್ಚು ಕಡಿಮೆ ಮಾಡ್ತೀರಾ? ಬನ್ನಿ ಮಾಡ್ಕೊಡೋಣ. ಓಕೆ ಓಕೆ. ಮಾಡಲ್ ಒಂದು ಏನಂದ್ರೆ 2016 ಮಾಡಲ್ LX. 2016 ಮಾಡಲ್. ಓಕೆ ಓಕೆ. ಫ್ರೆಂಡ್ಸ್, ಇನ್ನೊಂದು ಟಾಟಾ ಬೋಲ್ಟ್ ಇದೆ ನೋಡಿ. ಟಾಟಾ ಬೋಲ್ಟ್ XM ಇದು, ಮಿಡ್ ವೇರಿಯಂಟ್. ನಿಮ್ಗೆ ಇದಕ್ಕೆ ಏರ್ ಬ್ಯಾಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಸೆಂಟ್ರಲ್ ಆಗಿ ಬರುತ್ತೆ, ABS ಬರುತ್ತೆ, ಎಲ್ಲ ಫಿಟ್ಟಿಂಗ್ ಬರುತ್ತೆ. 2018 ಮಾಡಲ್ ಸರ್ ಇದು. 2018 ಮಾಡಲ್. ಗಾಡಿ ನೋಡ್ತಿರ್ಬೋದು ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ. ಒಂದು ಸಿಂಗಲ್ ಗೆರೆ ಕೂಡ ಇಲ್ಲ ಗಾಡಿ ಮೇಲೆ. ಓಕೆ ಓಕೆ. ಟೈರ್ ಎಲ್ಲ ಚೆನ್ನಾಗಿದೆ. ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ನಿಮಗೆ ಶೋರೂಮ್ ಇಂದಾನೆ ಬರುತ್ತೆ, ಆಚೆ ಕಡೆ ಏನಿಲ್ಲ. ಸಿಸ್ಟಮ್ ಇಂದ ಹಿಡಿದು ಪ್ರತಿಯೊಂದನ್ನು ಬಂದ್ಬಿಡುತ್ತೆ. XM ಮಿಡ್ ವೇರಿಯಂಟ್ ಇದು. ಓಕೆ ಓಕೆ. 2018 ಮಾಡಲ್ ಸರ್. ಬರೀ 2.5 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. 18 ಮಾಡಲ್ ಬರೀ 2.5 ಲಕ್ಷ ರೂಪಾಯಿ ಕೊಡ್ತೀನಿ. ನಾನು ತಗೊಂಡು ಹೋಗಿ ಸರ್. ಕಂಪ್ಲೀಟ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಲ್ಲ? ಎಲ್ಲ ಡಾಕ್ಯುಮೆಂಟ್ಸ್ ಕಂಪ್ಲೀಟ್. ನಮ್ಮ ಹತ್ರ ಯಾವುದೇ ಗಾಡಿ ತಗೊಂಡ್ರು ಪ್ರತಿಯೊಂದು ಗಾಡಿಗೂ ಲೋನ್ ಹಾಕ್ಸ್ಕೊಡ್ತೀನಿ, ಪ್ರತಿಯೊಂದು ಗಾಡಿಗೂ ಕಂಪ್ಲೀಟ್ ಡಾಕ್ಯುಮೆಂಟ್ ರನ್ನಿಂಗ್ ಕೊಡ್ತೀನಿ ಸರ್. ಇದು ಬಂದು 2017 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್. ಓಕೆ. ಇದಕ್ಕೆ 4 ಪವರ್ ವಿಂಡೋ ಬರುತ್ತೆ, ಸಿಸ್ಟಮ್ ಬರುತ್ತೆ. ಇದು ಟೈರ್ ಕಂಡೀಷನ್ ಎಲ್ಲ ನೋಡ್ಬೋದು ನೀವು, ಚೆನ್ನಾಗಿದೆ ಎಲ್ಲ ಕಂಪ್ಲೀಟ್ ಆಗಿ. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಗಾಡಿ ಬಂದು ಇದು 90,000 ಕಿಲೋಮೀಟರ್ ರನ್ ಆಗಿದೆ. 90,000 ಡ್ರೈವನ್ ಆಗಿದೆ. ಅಂಡ್ ಇವ್ರ ಹತ್ರ ಇರುವಂತ ಎಲ್ಲಾ ಗಾಡಿಗಳು ನೋಡ್ತಾ ಇರ್ಬೋದು, ಯಾವುದೇ ರೀತಿಯ ರೀಫಾಬ್ ವರ್ಕ್ ಇರಲ್ಲ. ಒಂದು ಸ್ಕ್ರಾಚ್ ಆಗಲಿ, ಡೆಂಟ್ ಆಗಲಿ ಏನು ಇರಲ್ಲ ಸರ್. ಒಂದು ಸಿಂಗಲ್ ಡೆಂಟ್ ಇದ್ರೂ ಕೂಡ ನಾನೇ ರೆಡಿ ಮಾಡಿಸ್ಕೊಟ್ಬಿಡ್ತೀನಿ. ಆ ತರ ಕೊಡ್ತೀನಿ. ನಮ್ಮ ಹತ್ರ ಯಾವುದೇ ಗಾಡಿ ಆಗಲಿ ಎಲ್ಲ ಗಾಡಿನೂ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಗಳು. ತಗೊಂಡೋಗಿ ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಂಡು ಬೇಕಾದ್ರೆ ಬಂದು ತಗೊಂಡೋಗ್ಲಿ ಸರ್. ಹೌದು. ಸೊ ಇದ್ರ ಪ್ರೈಸಿಂಗ್ ಏನು ಹೇಳ್ತಾ ಇದ್ದೀರಾ ಸರ್? ಇದು 3,80,000 ಹೇಳ್ತಾ ಇದ್ದೀನಿ ಸರ್. 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 2017 ಮಾಡಲ್, 4 ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ ಸರ್ ಗಾಡಿ. 3.5 ಲಕ್ಷನಾ? 3.5 ಲಕ್ಷಕ್ಕೆ ಕೊಟ್ಬಿಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ
ಸರ್ ನೋಡೋಣ ರೀಸನಬಲ್. ಸರ್ 3,80,000 ಹೇಳ್ತಾ ಇರೋದು, 3,5 ಲಕ್ಷನೇ ಫೈನಲ್. ಮಾರ್ಕೆಟಲ್ಲಿ ಯಾವನ್ನು ಕೊಡಲ್ಲ, ಆ ರೇಟ್ ಕೊಡ್ತೀನಿ. 3,5 ಲಕ್ಷ ಯಾರು ಕೊಡಲ್ವಾ? ಯಾರು ಕೊಡಲ್ಲ ಸರ್. ಗಿರಿನಗರದಲ್ಲಿ ಯಾರು ಕೊಡಲ್ವಾ? ಚಾಲೆಂಜ್ ಮಾಡ್ತೀನಿ ಸರ್. ಓಕೆ, ಇದು ಈ ಶಿಫ್ಟ್ ಸೊ ಇದು 2019 ಮಾಡಲು. ಇದು ಅಷ್ಟೇ ಬೇಕಾದ್ರೆ ನಾನು ಚಾಲೆಂಜ್ ಪ್ರೈಸ್ ಕೊಡ್ತೀನಿ. ಇದನ್ನು 2019 ಮಾಡಲು ಸಿಂಗಲ್ ಓನರ್. 5,20,000 ಕೊಡ್ತೀನಿ. 19 ಮಾಡಲು ಸಿಂಗಲ್ ಓನರ್ 5,20,000 ಕೊಡ್ತೀನಿ ಸರ್. 5,20,000 ರೇಟ್ ಕಮ್ಮಿ ಅಂತ ಹೇಳಿದ್ರೆ ಸೆಕೆಂಡ್ ಓನರ್ ಥರ್ಡ್ ಓನರ್ ಅಂತಿಲ್ಲ ಸರ್, ಸಿಂಗಲ್ ಓನರ್ ಗಾಡಿಗಳನ್ನೇ ಕೊಡ್ತಾ ಇದ್ದೀನಿ. ಇಂಟೀರಿಯರ್ ವೈಸ್ ನೋಡ್ತಾ ಇರ್ಬೋದು, ಅಷ್ಟೇ ನೀಟಾಗಿ ಮೇಂಟೈನ್ ಮಾಡೋರೆ. ಸೀಟ್ ಕವರ್ಸ್ ಕಂಡೀಷನ್ ಆಗಲಿ ಎಲ್ಲಾನು ತುಂಬಾ ಚೆನ್ನಾಗಿದೆ. ಹೌದು ಸರ್. ಇದು ಕೂಡ ಡೀಸೆಲ್ ಅಲ್ವಾ ಸರ್? ಮೈಲೇಜ್ ವೈಸ್ ಎಲ್ಲ ಏನ್ ಬರ್ಬೋದು ಸರ್? ಡೀಸೆಲ್ 25 ಬರುತ್ತೆ, ಆರಾಮಾಗಿ ಬರುತ್ತೆ. 25 ವರೆಗೂ ಕಿಲೋಮೀಟರ್ ಆರಾಮಾಗಿ ಮೈಲೇಜ್ ಬರುತ್ತೆ. ಅಂಡ್ ಪ್ರೈಸಿಂಗ್ ಏನಾದರೂ ನೆಗೋಷಿಯಬಲ್ ಆಗುತ್ತಾ ಬಂದ್ರೆ? ಪ್ರೈಸ್ ಬರಲಿ ಸರ್, ಮಾಡ್ಕೊಡ್ತೀರಾ? ಹೌದು ಸರ್. ಹಾಗೆ ಇನ್ನೊಂದು ಆಪಲ್ ಶಿಫ್ಟ್ ಸೊ ಇದು 2020 ಮಾಡಲು LDI, ಬಟ್ LDI ಇಂದ ನಾವು VDI ಕನ್ವರ್ಟ್ ಮಾಡಿದೀವಿ. ಇದಕ್ಕೂ ಪವರ್ ವಿಂಡೋ, ಏರ್ ಬ್ಯಾಗು, ABS ಎಲ್ಲಾನು ಕಂಪ್ಲೀಟ್ ಆಗಿ ಫುಲ್ ಫಿಟೆಡ್ ಬರುತ್ತೆ. ಇದನ್ನು ಓಕೆ. ಇದಕ್ಕೂ 4 ಹೊಸ ಟೈರ್ ಇದೆ ಗಾಡಿ. 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ, 20 ಮಾಡಲು ಸಿಂಗಲ್ ಓನರ್ ಆಪಲ್ ಶೇಪ್ ವೆಹಿಕಲ್ ಸರ್. ಇದು ಡ್ರಿವನ್ ಸರ್ ಎಷ್ಟಾಗಿದೆ? ಸೊ ಇದು ಬಂದು 1,10,000 ಕಿಲೋಮೀಟರ್ ರನ್ ಆಗಿದೆ. 1,10,000 ಕಿಲೋಮೀಟರ್ ರನ್ ಆಗಿದೆ. ಡಬಲ್ ಡಿನ್ ಸಿಸ್ಟಮ್ ಬರುತ್ತೆ, ರಿವರ್ಸ್ ಕ್ಯಾಮೆರಾ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಆಗಿ ಬರುತ್ತೆ, ABS ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಎಲ್ಲಾನು ಫಿಟೆಡ್ ಬರುತ್ತೆ ಸರ್. 20 ಮಾಡಲು ಸಿಂಗಲ್ ಓನರ್ 6,30,000 ಕೊಡ್ತೀನಿ ಸರ್. ಇದೊಂದು ಪ್ರೈಸ್ ಹೇಳ್ತೀರಾ? 6,20,000 ಕೊಡ್ತೀನಿ ಸರ್. 6,20,000 ಕೊಡ್ತೀನಿ. ಓಕೆ. 6,20,000ಕ್ಕೆ 21 ಮಾಡಲ್ ಅಲ್ವಾ? 20 ಮಾಡಲು ಡೀಸೆಲ್. ಓಕೆ, 4 ಹೊಸ ಟೈರು LDI ಇಂದ ಕನ್ವರ್ಟ್ ಮಾಡಿ VDI ಮಾಡಿದ್ದೀರಾ? ಓಕೆ. ಇನ್ನೊಂದು ಟಾಟಾ ಜಸ್ಟ್ ಸರ್ 2020 ಮಾಡಲ್. ಇದು 19 ಮ್ಯಾನುಫ್ಯಾಕ್ಚರಿಂಗ್ 20 ರಿಜಿಸ್ಟ್ರೇಷನ್ ವೆಹಿಕಲ್. ಇದು ಬಂದು ನಿಮಗೆ ಪವರ್ ವಿಂಡೋ ಬರುತ್ತೆ, ಒಂದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ, ಟೈರ್ ಎಲ್ಲ ಚೆನ್ನಾಗಿದೆ ಸರ್ ಗಾಡಿಗೆ. ಟಾಟಾ ಜಸ್ಟ್. ಓಕೆ, ಎಷ್ಟು ಡ್ರಿವನ್ ಆಗಿದೆ ಸರ್ ಈ ಗಾಡಿ? ಸೀಟ್ ಕವರ್ ಒಂದು ಹೊಸದು ಹಾಕ್ಸ್ಕೊಡ್ತೀನಿ ಸರ್. ಇದಕ್ಕೆ ಸೀಟ್ ಕವರ್ ಸ್ವಲ್ಪ ಹೊರದೋಗಿರೋದ್ರಿಂದ ಹೊಸದು ಹಾಕ್ಸ್ಕೊಡ್ತೀನಿ. ಹೊಸದು ಹಾಕ್ಸ್ಕೊಟ್ಬಿಡ್ತೀರಾ ಅದನ್ನು? ಇದು ಬಂದು ಗಾಡಿ 85,000 ಕಿಲೋಮೀಟರ್ ರನ್ ಆಗಿದೆ. ಓಕೆ, 19 ಮ್ಯಾನುಫ್ಯಾಕ್ಚರಿಂಗ್ 20 ರಿಜಿಸ್ಟ್ರೇಷನ್. ಈ ಗಾಡಿ ಬಂದು 4,25,000 ಲಕ್ಷ ಹೇಳ್ತಾ ಇದೀನಿ ಸರ್. ಒಂದು 4,30,000 ಕೊಟ್ಬಿಡ್ತೀನಿ. ಇನ್ನೊಂದು ಪ್ರೈಸ್ ಹೇಳ್ತೀರಾ? ಅದೇ ಸರ್, ನಾನು ಆಲ್ಮೋಸ್ಟ್ ಎಲ್ಲಾನು ಫೈನಲ್ ಪ್ರೈಸ್ ಹೇಳ್ತಾ ಇದ್ದೀನಿ. ಇದಕ್ಕೊಂದು ಪ್ರೈಸ್ ಮಾತಾಡೋಣ ಸರ್. ರೀಸನಬಲ್ ಒಂದೊಂದು ಪ್ರೈಸ್ 4,20,000 ಮಾಡ್ಕೊಡ್ತೀನಿ. 4,20,000. ಹೌದು ಸರ್. 1920 ಮಾಡಲ್ ಅದರಲ್ಲೂ ಸರ್. ಅದೇ ತರ ಸೇಮ್ ಇನ್ನೊಂದು ಟಾಟಾ ಜಸ್ಟ್. ಇದು ಬಂದು 18 ಮ್ಯಾನುಫ್ಯಾಕ್ಚರಿಂಗ್ 20 ರಿಜಿಸ್ಟ್ರೇಷನ್. ಇದು ಓಕೆ. ಇದನ್ನ ಬಂದು ನಿಮಗೆ ಒಂದು 3,5 ಲಕ್ಷ ಕೊಟ್ಬಿಡ್ತೀನಿ ಸರ್. 3,5 ಲಕ್ಷನಾ? 3,5 ಲಕ್ಷಕ್ಕೆ 18-19 ಕೊಡ್ತೀನಿ. ಓಕೆ. ನೋಡ್ತಾ ಇರ್ಬೋದು ವೀಕ್ಷಕರ, ಗಾಡಿ ಕಂಡೀಷನ್ ಆಗಿದೆ ಅಂತ. 18 ಮಾಡಲು ಮ್ಯಾನುಫ್ಯಾಕ್ಚರಿಂಗು 19 ರಿಜಿಸ್ಟ್ರೇಷನ್ ಸರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಪ್ರತಿಯೊಂದು ಗಾಡಿನೂ ಸೂಪರ್ ಆಗಿದೆ. ಡಬಲ್ ಡಿನ್ ಸಿಸ್ಟಮ್ ಬರುತ್ತೆ, ರಿವರ್ಸ್ ಕ್ಯಾಮೆರಾ ಬರುತ್ತೆ ಇದಕ್ಕೆ. ಓಕೆ. ನೋಡ್ಕೊಬಿಡಿ, ಇಂಟೀರಿಯರ್ ವೈಸು ಅಷ್ಟೇ ಕ್ಲೀನ್ ಆಗಿದೆ. ಪ್ರೈಸಿಂಗು ಹೆಚ್ಚು ಕಡಿಮೆ ಆಗುತ್ತೆ ಸರ್ ಬಂದ್ರೆ? ಇದು ಸಿಂಗಲ್ ಓನರ್. ನನ್ನ ಹತ್ರ ಏನಿದೆ ಎಲ್ಲ ಗಾಡಿನೂ ಸಿಂಗಲ್ ಓನರ್ ಸರ್. ಸೆಕೆಂಡ್ ಓನರ್ ಒಂದು 2 ಗಾಡಿ ಇರ್ಬೋದು ಅಷ್ಟೇ. ಪ್ರತಿಯೊಂದು ಗಾಡಿನೂ ಸಿಂಗಲ್ ಓನರ್ ಗಾಡಿಗಳೇನೆ. ಓಕೆ. ರೇಟ್ ಕಮ್ಮಿ ಕೊಡ್ತಿದ್ದೀನಿ ಅಂತ ಏನು ಗಾಡಿಗಳು ಕೆಲಸ ಇದೆ, ಏನು ಆಕ್ಸಿಡೆಂಟ್ ಗಾಡಿಗಳು ಅಂತ ಏನಿಲ್ಲ. ಬನ್ನಿ, ಗಾಡಿ ಕೀ ಕೊಡ್ತೀನಿ, ತಗೊಂಡೋಗಿ ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಂಡು ಆಮೇಲೆ ಬಂದು ದುಡ್ಡು ಕೊಡಿ ಸರ್. ಓಕೆ. ಅಷ್ಟು ಶ್ಯೂರಿಟಿ ಕೊಡ್ತೀರಾ? ಗ್ಯಾರಂಟಿ ಕೊಡ್ತೀನಿ. ಓಕೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇನ್ನೊಂದು ಎಕ್ಸೆಂಟ್ ಇದೆ. ಇದು 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದನ್ನು ಸಹಿತ 4 ಹೊಸ ಟೈರ್ ಇದೆ, ಬ್ರಿಸ್ಟಾನ್ ಟೈರ್ ಇದೆ, 4 ಹೊಸ ಟೈರು. ಇದಕ್ಕೂ ಡಬಲ್ ಡಿನ್ ಸಿಸ್ಟಮ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ. ಓಕೆ. ಎಷ್ಟು ಓಡಿದೆ ಸರ್ ಈ ಗಾಡಿ? ಸರ್ ಇದು ಬಂದು ಗಾಡಿ ತುಂಬಾ ಕಮ್ಮಿ ಓಡಿದೆ ಸರ್. 86,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ, ಜಾಸ್ತಿ ಏನು ರನ್ ಆಗಿಲ್ಲ ಇದು. ಓಕೆ. ಇದಕ್ಕೆ ABS ಕೂಡ ಬರುತ್ತೆ ಈ ಗಾಡಿಗೆ. ಸಿಂಗಲ್ ಓನರ್ ಗಾಡಿ ಸರ್. ಇದನ್ನು ಅಷ್ಟೇ ಸರ್, 4 ಲಕ್ಷ ಕೊಡ್ತೀನಿ ಸರ್. 4 ಲಕ್ಷ 19 ಮಾಡಲು 3,90,000 ಕಿಲೋಮೀಟರ್ ಕೊಡ್ತೀನಿ ಸರ್. 3,90,000 ರೂಪಾಯಿಗೆ 19 ಮಾಡಲ್ ಎಕ್ಸೆಂಟ್ ಸಿಂಗಲ್ ಓನರ್ ಗಾಡಿ, 4 ಹೊಸ ಟೈರ್ ಗಾಡಿ ಕೊಡ್ತೀನಿ ಸರ್. 3,90,000ಕ್ಕೆ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಓಕೆ. ಇದು ಬಂದು 2018 ಮಾಡಲು ಸರ್. 18 ಮಾಡಲು ಸಿಂಗಲ್ ಓನರ್ ಗಾಡಿ. ಇದೇ ತರ ಗಾಡಿ ಇನ್ನ 10 ಗಾಡಿ ಇದೆ ನನ್ನ ಹತ್ರ, ಎಲ್ಲ ಗೋಡನ್ ಇದೆ, ತರಿಸ್ಕೊಡ್ತೀನಿ. ಸೇಮ್ ಕಂಡೀಷನ್ ಅಲ್ಲಿ ಟೋಟಲ್ 10 ಗಾಡಿ ಇದೆ. 18 ಮಾಡಲು ಸಿಂಗಲ್ ಓನರ್ ಗಾಡಿಗಳು 10 ಗಾಡಿ ಇದೆ. ಇದೇ ತರ ಇದೆ. ಇದಕ್ಕೂ ಅಷ್ಟು 4 ಹೊಸ ಟೈರ್ ಇದೆ. ಇದಕ್ಕೆ ಬಂದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಆಮೇಲೆ 2 ಪವರ್ ವಿಂಡೋ ಬರುತ್ತೆ ಗಾಡಿಗೆ. ಕೆಲವೊಂದು ಗಾಡಿಗೆ ಎಕ್ಸ್ಟ್ರಾ 2 ಟೋಟಲ್ 4 ಪವರ್ ವಿಂಡೋ ಇದಾವೆ. ಇದು ಡಬಲ್ ಡಿನ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ 2 ಬರುತ್ತೆ. ಓಕೆ. ಇದು ಬಂದು ಸರ್ 4,80,000 ಮಾಡ್ಕೊಡ್ತೀನಿ. 10 ಗಾಡಿ ಇದೆ, 10 ಗಾಡಿ ಯಾವ ಗಾಡಿ ಬೇಕಾದ್ರೂ ತಗೊಳ್ಳಿ, 4,80,000 ಮಾಡ್ಕೊಡ್ತೀನಿ ಸರ್. 4,80,000 ಮಾಡ್ಕೊಡ್ತೀನಿ. ಮಾಡಲ್ ಸರ್ 18 ಮಾಡಲು ಸಿಂಗಲ್ ಓನರ್. ಇದೇ ತರ ಡಿಸೈರ್ ಅಲ್ಲಿ 18 ಮಾಡಲ್ ಅಲ್ಲಿ 10 ಗಾಡಿ ಇದೆ ಅಂತ, ಎಲ್ಲಾನು 4,80,000 ಮಾಡ್ಕೊಡ್ತೀನಿ ಸರ್. ಫುಲ್ ಕ್ಯಾಶ್ ಆದ್ರೆ 4,70,000 ಕೊಡ್ತೀನಿ ಸರ್. 4,70,000 ಕೊಡ್ತೀರಾ? ಲೋನ್ ಆದ್ರೆ 4,70,000 10 ಗಾಡಿ ಯಾವ ಗಾಡಿ ಬೇಕಾದ್ರೂ ತಗೊಳ್ಳಿ, 4,80,000 ಕೊಡ್ತೀನಿ ಸರ್. ಓಕೆ. ಇದು ಸರ್ ಈ ಡಿಸೈರ್ ಇದು ಬಂದು 2020 ಮಾಡಲು ಸರ್. ಇದು 2020 ಮಾಡಲು. ಇದಕ್ಕೂ 4 ಹೊಸ ಟೈರ್ ಇದೆ. ಇದಕ್ಕೆ ABS ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಸೀಟ್ ಕವರ್ ಸಹಿತ ಹೊಸದಿದೆ ಸರ್, ನೋಡ್ಬೋದು ನೀವು. ಇದು ಬಂದು ಗಾಡಿ 70,000 ಸಮಥಿಂಗ್ ರನ್ ಆಗಿದೆ ಇದು. ಓಕೆ. ಈ ಗಾಡಿನ ಬಂದು ಸರ್ 5,80,000 ಹೇಳ್ತಾ ಇದ್ದೀನಿ. 5,25 ಲಕ್ಷಕ್ಕೆ 20 ಮಾಡಲು ಗಾಡಿ ಕೊಡ್ತೀನಿ ಸರ್. 5,20,000
5.5 ಲಕ್ಷಕ್ಕೆ 5,50,000ಕ್ಕೆ 20 ಮಾಡಲು ಗಾಡಿ ಕೊಡ್ತೀನಿ. 5,50,000ಕ್ಕೆ 20 ಮಾಡಲ್ ಸ್ವಿಫ್ಟ್ ಡಿಸೈರ್. ಓಕೆ ಓಕೆ, ಇದು ಸಿಂಗಲ್ ಓನರ್? ಹೌದು ಸರ್, ಸಿಂಗಲ್ ಓನರ್ ಗಾಡಿನೇ ಸರ್. ಇದು ಬಂದು 2022 ಮಾಡಲು ಪೆಟ್ರೋಲ್ CNG ವೆಹಿಕಲ್ ಇದು. ಓಕೆ, ಈ ಗಾಡಿ ಬಂದು 4 ಪವರ್ ವಿಂಡೋ ಬರುತ್ತೆ, ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಪೆಟ್ರೋಲ್ CNG ಶೋರೂಮ್ ಫಿಟೆಡ್ ಸರ್ ಇದು. ಶೋರೂಮ್ ಫಿಟೆಡ್. ಇದಕ್ಕೂ 4 ಹೊಸ ಟೈರ್ ಇದೆ ಸರ್. 6,40,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನಿಮ್ಮ ಪ್ರೈಸ್ ಹೇಳಿ ಸರ್. 6,30,000ಕ್ಕೆ ಮಾಡ್ಕೊಡ್ತೀನಿ ಸರ್. 6,30,000ಕ್ಕೆ 22 ಮಾಡಲು ಪೆಟ್ರೋಲ್ CNG ಶೋರೂಮ್ ಫಿಟೆಡ್. ಓಕೆ ಓಕೆ ಓಕೆ. ಸುಮಾರು ಜನ ಕೇಳ್ತಾ ಇರ್ತೀರಾ ಒಂದು ವ್ಯಾಗನರ್ ಇದ್ರೆ ತೋರಿಸಿ ಅಂತ ಎಲ್ಲೋ ಬೋರ್ಡಲ್ಲಿ, ಅದು ಕೂಡ ಇದೆ. ಇದ್ರ ಬಗ್ಗೆ ಟೋಟಲ್ 5 ಗಾಡಿ ಇದೆ ನನ್ನ ಹತ್ರ. ಓಕೆ, ಇದೇ ತರ ಟೋಟಲ್ 5 ಗಾಡಿ ಇದೆ. ಇದು ಬಂದು ನಿಮಗೆ ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಡಬಲ್ ಪವರ್ ವಿಂಡೋ ಬರುತ್ತೆ, ಪೆಟ್ರೋಲ್ CNG ಶೋರೂಮ್ ಫಿಟೆಡ್. ಆಲ್ಮೋಸ್ಟ್ 30 ಇಂದ 35 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಈ ಗಾಡಿ. 30-35 ವರೆಗೂ ಮೈಲೇಜ್ ಬಂದ್ಬಿಡುತ್ತಾ? ಹೌದು ಸರ್, ಶೋರೂಮ್ ಫಿಟೆಡ್ CNG ಇದು. ಇದು ಬಂದು 4,90,000 ಹೇಳ್ತಾ ಇದೀನಿ ಸರ್. 4,70,000 ಫೈನಲ್ ಮಾಡ್ಕೊಡ್ತೀನಿ. 4,70,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಏನಾದ್ರು ಹೇಳ್ತೀರಾ? ಒಂದು 4,60,000 ಮಾಡ್ಕೊಡ್ತೀನಿ ಸರ್. 4,60,000 ಮಾಡ್ಕೊಡ್ತೀನಿ ಸರ್. ಓಕೆ, ಅದರಲ್ಲೂ ಪೆಟ್ರೋಲ್ ವಿತ್ CNG ಕಂಪನಿ ಶೋರೂಮ್ ಫಿಟೆಡ್. ನಿಮಗೆ 30 ಮೇಲೆ ಬರುತ್ತೆ ಮೈಲೇಜ್. ಯಾವತ್ತು 30 ಒಳಗಂತೂ ಬರಲ್ಲ, 30+ ಇದೆ ಮೈಲೇಜ್. ಓಕೆ. ಅಂಡ್ ಡೌನ್ ಪೇಮೆಂಟ್ ಅಂದ್ರೆ ಏನಾದರೂ ಒಂದು ಆಪ್ಷನ್ 1 ಲಕ್ಷ ಇದ್ರೆ ಸಾಕು ಸರ್. 1 ಲಕ್ಷ ಇದ್ರೆ ಸಾಕಾ? ಓಕೆ. ಹಾಗೆ ಸರ್ ಎಕ್ಸ್ಟೆಂಟ್ ಬಗ್ಗೆ ಹೇಳ್ಬೇಕು ಸರ್. ಇದು ಬಂದು 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದಕ್ಕೆ 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಡಬಲ್ ಡಿನ್ ಸಿಸ್ಟಮ್ ಬರುತ್ತೆ, ರಿವರ್ಸ್ ಕ್ಯಾಮೆರಾ ಬರುತ್ತೆ, 4 ಹೊಸ ಟೈರ್ ಇದೆ. ಇದಕ್ಕೆ ಬಂದು ಸರ್ ಬರೀ 80,000 ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ. 80,000 ಇದ್ರೆ ಸಾಕಾ? 80,000 ತಗೋಬರ್ಲಿ, ನಾನು ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಓಕೆ. ಫುಲ್ ಕ್ಯಾಶ್ ಅಂದ್ರೆ? ಫುಲ್ ಕ್ಯಾಶ್ ಆದರೆ ನಿಮಗೆ ಇದು ಲೋನ್ ಬಂದು ಫುಲ್ ಕ್ಯಾಶ್ಗೆ ಒಂದು 3 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಒಂದು 2,90,000 ಕೊಡ್ತೀನಿ. 2,90,000ಕ್ಕೆ ಎಕ್ಸೆಂಟ್? 2,80,000 ಕೊಡ್ತೀನಿ ಸರ್. 2,80,000ನಾ? ಓಕೆ ಫ್ರೆಂಡ್ಸ್, ಇನ್ನ 3 ಡಿಸೈರ್ಗಳಿದೆ ನೋಡಿ. ಇದು ಶೋರೂಮ್ ಅಲ್ಲೂ ಸಿಗಲ್ವಂತೆ ಸರ್, ಹೇಳ್ತಾವ್ರೆ. ಹೇಳಿ ಸರ್ ಇದ್ರ ಬಗ್ಗೆ. ಶೋರೂಮ್ ಅಲ್ಲಿ ಬಂದು ಬರೀ LXi ಮಾತ್ರ ಕೊಡ್ತಿದ್ದಾರೆ, VX ZXi ಕೊಡ್ತಿಲ್ಲ. ಇದು ಬಂದು ಇದು LXi ಸರ್ ಗಾಡಿ. LXi ಇಂದ ನಾವು VXi ಕನ್ವರ್ಟ್ ಮಾಡಿದ್ವಿ. ಇದಕ್ಕೆ ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಡಬಲ್ ಡಿನ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ, ABS ಎಲ್ಲ ಬರುತ್ತೆ ಈ ಗಾಡಿಗೂ. ಇದ್ರ ಪ್ರೈಸ್ ಬಂದು ಸರ್ ಒಂದು 7 ಲಕ್ಷ ಹೇಳ್ತಾ ಇದ್ದೀನಿ. ಒಂದು 6,90,000 ಫೈನಲ್ ಮಾಡ್ಕೊಡ್ತೀನಿ ಸರ್. 6,90,000ಕ್ಕೆ 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 2 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಹೌದಾ? ನೋಡ್ತಾ ಇರ್ಬೋದು. ಪವರ್ ವಿಂಡೋ ಏನು ಬರಲ್ಲ, ಬಟ್ ನಾನೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಿದ್ದೀನಿ. ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ. ಶೋರೂಮ್ ಅಲ್ಲೇ ಪವರ್ ವಿಂಡೋ ಎಲ್ಲ ಫಿಟ್ ಮಾಡಿಸಿರೋದು, ಆಚೆ ಕಡೆ ಏನಲ್ಲ. ತನಕ ಅದಕ್ಕೆ ವ್ಯಾರಂಟಿ ಇರುತ್ತೆ, ಏನು ತೊಂದರೆ ಇರಲ್ಲ. ಆಮೇಲೆ ಇದಕ್ಕೂ ಅಷ್ಟೇ ಟೈರ್ ಎಲ್ಲ ಚೆನ್ನಾಗಿದೆ. ಇನ್ನು ಸ್ಟೆಪ್ನಿ ಕೂಡ ಯೂಸ್ ಮಾಡಿಲ್ಲ ಗಾಡಿಗೆ. ಶೋರೂಮ್ ಇಂದ ಹೆಂಗ್ ಬಂತು ಹಂಗೆ ಇದೆ. ಅದೇ ತರ ಸೇಮ್ ಈ ಗಾಡಿಗೂ ಅಷ್ಟೇ. ಇದು VXi. ಈ ಗಾಡಿ ಬಂದು ನಿಮಗೆ ಶೋರೂಮ್ ಅಲ್ಲೂ ಸಿಗಲ್ಲ, ಶೋರೂಮ್ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ VXi ನ. ಯಾಕಂದ್ರೆ ಬರೀ ವೈಟ್ ಬೋರ್ಡ್ ಗಾಡಿಗಳು ಕೊಡ್ತಿದ್ದಾರೆ, ಎಲ್ಲೋ ಬೋರ್ಡ್ ಕೊಡ್ತಿಲ್ಲ ಇದನ್ನ. ಹೌದು, ಇವೆಲ್ಲ ಬಂದು ಹೆಂಗೆ ಒಂಥರ ಸ್ಪೆಷಲ್ ಎಡಿಷನ್ ತರ ಇವಾಗ ನಮ್ಮ ಹತ್ರ ಇರೋದು. ಶೋರೂಮ್ ಅಲ್ಲಿ ಸಿಗೋದು ಅಂದ್ರೆ ನಮ್ಮ ಹತ್ರ ಗಾಡಿಗಳು ಸಿಗುತ್ತೆ. ಇದು ಬಂದು ಸರ್ 2024 ಮಾಡಲಿದ್ದು. 2024 ಮಾಡಲು. ಇದಕ್ಕೂ ಅಷ್ಟೇ ಸ್ಟೆಪ್ನಿ ಕೂಡ ಯೂಸ್ ಮಾಡಿಲ್ಲ. ಗಾಡಿ ಬಂದು 40,000 ಕಿಲೋಮೀಟರ್ ರನ್ ಆಗಿದೆ. ಓಕೆ. ನಮ್ಮ ಹತ್ರ ಗಾಡಿಗಳು ಯಾವ ತರ ಕ್ವಾಲಿಟಿ ಇರುತ್ತೆ ಅಂತ ನೀವೇ ನೋಡ್ಬೋದು ಹಿಂಗಿದೆ ಅಂತ. ಒಂದು ನಮ್ಮ ಹತ್ರ ಯಾವುದೇ ಗಾಡಿ ತಗೊಂಡ್ರು ಸಿಂಗಲ್ ಗೆರೆ ಕೂಡ ಗಾಡಿ ಅಷ್ಟು ನೀಟಾಗಿರುತ್ತೆ ಗಾಡಿಗಳು. ಅಂತ ಗಾಡಿಗಳು ನೋಡಿ ನಾವು ತಗೋಬರೋದು. ಇದಕ್ಕೂ 4 ಟೈರ್ ಚೆನ್ನಾಗಿದೆ. ಶೋರೂಮ್ ಗಾಡಿ ಬರೀ 40,000 ಕಿಲೋಮೀಟರ್ ಓಡಿದೆ ಅಂದ್ರೆ ಟೈರ್ ನೀವೇ ಇನ್ನು ಸ್ಟೆಪ್ನಿ ಕೂಡ ಯೂಸ್ ಮಾಡಿಲ್ಲ. ಇದು ಬಂದು ಸರ್ ಶೋರೂಮ್ ರೇಟ್ ನಿಮಗೆ 9.5 ಲಕ್ಷ ಇದೆ. ಓಕೆ. ನಾನು ನಿಮಗೆ ಫೈನಲ್ ಒಂದು 8,80,000 ಮಾಡ್ಕೊಡ್ತೀನಿ. 8,80,000 ಮಾಡ್ಕೊಡ್ತೀನಿ ಸರ್. ಏನಕ್ಕೆ ಅಂತಂದ್ರೆ ಸ್ವಲ್ಪ ಗಾಡಿ ಡಿಮ್ಯಾಂಡ್ ಇರೋದ್ರಿಂದ ನಾವು ಡಿಮ್ಯಾಂಡ್ ಕೊಟ್ಟು ತಂದಿದ್ದೀವಿ. ರೇಟು ಯಾರು ಕಮ್ಮಿ ಕೊಡ್ತಿಲ್ಲ, ಶೋರೂಮ್ ಸ್ಟಾಪ್ ಆಗಿರೋದ್ರಿಂದ. ಹಂಗಾಗಿ ಒಂದು 1 ಲಕ್ಷ ಬಿಟ್ಕೊಡ್ತೀನಿ ಸರ್ ಶೋರೂಮ್ಗೆ ಅಂತ. ಹೌದಾ? ಶೋರೂಮ್ಗಿಂತ 1 ಲಕ್ಷ ಬಿಟ್ಕೊಡ್ತೀನಿ. ಇನ್ನೊಂದು ಏನಾದರೂ ಪ್ರೈಸ್ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 870 ಮಾಡ್ಕೊಡ್ತೀನಿ ಸರ್. ಫೈನಲ್ 8,70,000 ಮಾಡ್ಕೊಡ್ತೀನಿ. 8,70,000ಕ್ಕೆ VXi ವೇರಿಯಂಟ್ ಶಿಫ್ಟ್ ಡಿಸೈರ್ ಪೆಟ್ರೋಲ್ CNG ಶೋರೂಮ್ ಫಿಟೆಡ್. ಹಾಗೆ ಇದು ಸರ್ ವೈಟ್ ಕಲರ್ ಸರ್. ಇದು VDI, ಇದು ಡೀಸೆಲ್ ವೆಹಿಕಲ್. ಇದು 2019 ಮಾಡಲು. ಗಾಡಿ ಬಂದು ಬರೀ 58,000 ಕಿಲೋಮೀಟರ್ ರನ್ ಆಗಿದೆ. ಬರೀ 58,000 ತಗೊಂಡೋಗಿ ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಳ್ಳಿ. ಅಷ್ಟು ಕಮ್ಮಿ ಹೆಂಗ್ ಓಡಿದೆ, ಮೀಟರ್ ಡೌನ್ ಮಾಡಿದ್ದಾರೆ ಅಂತ ಏನಾದ್ರು ಡೌಟ್ ಇದ್ರೆ ಶೋರೂಮ್ ಅಲ್ಲಿ ತಗೊಂಡು ಚೆಕ್ ಮಾಡಿಸ್ಕೊಂಡು ದುಡ್ಡು ಕೊಡ್ಲಿ ಸರ್. ಬರೀ 58,000 ಕಿಲೋಮೀಟರ್ ರನ್ ಆಗಿದೆ. ಸಿಂಗಲ್ ಓನರ್ ಗಾಡಿ. ಇದು ಬಂದು 6,70,000 ಹೇಳ್ತಾ ಇದೀನಿ. 6.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 6.5 ಲಕ್ಷ ಫೈನಲ್ ಮಾಡಿ. ಇನ್ನೊಂದು ಪ್ರೈಸ್ ಹೇಳ್ತೀರಾ? ಒಂದು 6 ಲಕ್ಷದ ಹಾಲ ಸರ್. 6 ಲಕ್ಷ ಫೈನಲ್. ಯಾಕೆಂದ್ರೆ 6.5 ಲಕ್ಷ ಇಷ್ಟು ಕಮ್ಮಿ ಓಡಿರೋ ಗಾಡಿಗಳು ಬಜಾರಲ್ಲಿ ಸಿಗೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಬೇಕಾದ್ರೆ ತಗೊಂಡೋಗಿ ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿಸ್ಕೊಳ್ಳಿ ಸರ್. 58,000 ಕಿಲೋಮೀಟರ್ಗಿಂತ ಏನೋ ಜಾಸ್ತಿ ಓಡಿದ್ರೆ ನಾನು ಗಾಡಿನೇ ಫ್ರೀ ಆಗಿ ಕೊಡ್ತೀನಿ. ಹೌದಾ? ಗಾಡಿನೇ ಫ್ರೀ ಆಗಿ ಕೊಡ್ತೀನಿ. ಓಕೆ ಓಕೆ ಓಕೆ. ಇದು ಎಷ್ಟನೇ ಮಾಡಲ್ ಅಂದ್ರೆ ಸರ್? ಇದು 2019 ಮಾಡಲು ಸಿಂಗಲ್ ಓನರ್. 19 ಮಾಡಲು ಸಿಂಗಲ್ ಓನರ್. ಓಕೆ ಓಕೆ ಓಕೆ. ಹಾಗೆ 5 ಸೀಟರ್ ಎಲ್ಲ ತೋರಿಸಿದಾಯ್ತು. ಒಂದು 7 ಸೀಟರ್ ಅಲ್ಲಿ ಇನೋವಾ ಕೂಡ ಇದೆ. ಇನೋವಾ ಬಗ್ಗೆ ಹೇಳ್ಬೇಕು ಸರ್. ಇನೋವಾ ಬಂದು ಸ್ವಲ್ಪ ಡಿಮ್ಯಾಂಡ್ ಇದೆ ಈಗ. ಲೋ ಮಾಡಲು ಗಾಡಿ ಬಂದು 2012 ಮಾಡಲು. ಇದು 12 ಮಾಡಲ್. 12 ಮಾಡಲು ಗಾಡಿ. ಗಾಡಿ 12 ಮಾಡಲಾದ್ರೂ 2.5 ಲಕ್ಷ ಕಿಲೋಮೀಟರ್ ರನ್ ಆಗಿದೆ. 2.5 ಲಕ್ಷ ಹೊಡೆದ್ರು ಗಾಡಿ ಮಾತ್ರ ಒಳ್ಳೆ ಸೂಪರ್ ಕಂಡೀಷನ್ ಇದೆ ಸರ್. ಇದು ಬಂದು G ವರ್ಷನ್. ನಮಗೆ ಪವರ್ ವಿಂಡೋ, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಈ ಗಾಡಿಗೆ. ಇದನ್ನ ಬಂದು ಸರ್ ಒಂದು 4.5 ಲಕ್ಷ ಹೇಳ್ತಾ ಇದ್ದೀನಿ. ಓಕೆ. ಒಂದು 4,40,000 ಫೈನಲ್ ಮಾಡ್ಕೊಡ್ತೀನಿ ಸರ್. 4,40,000 ಫೈನಲ್ ಮಾಡ್ಕೊಡ್ತೀನಿ. 2012 ಮಾಡಲು. ಇನ್ನೊಂದು ಪ್ರೈಸ್ ಏನಾದ್ರು ಹೇಳ್ತೀರಾ? ಫುಲ್ ಕ್ಯಾಶ್ ಆದರೆ ಒಂದು 4,30,000 ಕೊಡ್ತೀನಿ ಸರ್. 4,30,000ಕ್ಕೆ ಇನೋವಾ ಕೊಡ್ತೀನಿ ಸರ್. ಓಕೆ ಓಕೆ ಓಕೆ. ಮಾಡಲು.
12 ಮಾಡಲು. ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಕೊಡ್ತೀನಿ. ರನ್ನಿಂಗ್ ಇದೆಯಾ? ಪ್ರತಿಯೊಂದು ಡಾಕ್ಯುಮೆಂಟ್ ಇನ್ನು 8 ರಿಂದ 10 ತಿಂಗಳು ರನ್ನಿಂಗ್ ಇದೆ. ಓಕೆ ನೋಡ್ಕೊಬೇಡಿ, ಗಾಡಿದು ಬಾಡಿ ಲೈನ್ ಕೂಡ ಹೇಗಿದೆ ಅಂತ ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಇವನ್ ಟೈರ್ಸ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. ಹೌದು ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ETS ಲೀವಾ ಇದೆಯಲ್ಲ ಸರ್? ETS ಲೀವಾ ಬಂದು 2015 ಮಾಡಲು. ಇದಕ್ಕೆ ಡಬಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಓಕೆ. ಬಂದು ಇದು ETSಗೆ ಸ್ವಲ್ಪ ಸ್ಮಾಲ್ ಡಿಕ್ಕಿ ಇದು ETS ಲೀವಾ ಅಂತಂದ್ರೆ ಗಾಡಿ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ. ಇದು ರೇಟ್ ಬಂದು ಒಂದು 3.5 ಲಕ್ಷಕ್ಕೆ ಹೇಳ್ತಾ ಇದ್ದೀನಿ. ಒಂದು 3,30,000 ಫೈನಲ್ ಮಾಡ್ಕೊಡ್ತೀವಿ ಸರ್. 3,30,000. ಇನ್ನೊಂದು ಪ್ರೈಸ್ ಹೇಳಿ ಸರ್. 15 ಮಾಡಲು 3,20,000 ಮಾಡ್ಕೊಡ್ತೀನಿ. 3,20,000. 20,000 ಮಾಡ್ಕೊಡ್ತೀನಿ. 15 ಮಾಡಲು ಸಿಂಗಲ್ ಓನರ್. 15 ಮಾಡಲು ಸಿಂಗಲ್ ಓನರ್ 3,20,000 ಮಾಡ್ಕೊಡ್ತೀನಿ ಸರ್. ಓಕೆ. ಇದಕ್ಕಿಂತ ಕಡಿಮೆ ಬಜೆಟ್ ಸಿಗುತ್ತಾ ETS? ಸರ್ ETS ಯಾವುದೇ ಕಾರಣಕ್ಕೂ ಸಿಗಲ್ಲ ಸರ್. ಸಿಗಲ್ವಾ? ಇದೆ ಲೋ ವ್ಯಾಲ್ಯೂ ನಿಮಗೂ ಗೊತ್ತಲ್ಲ. ಹೌದು. ಸಿಕ್ಕಿದ್ರೂ ಲೋ ಮಾಡಲು ಸಿಗುತ್ತೆ. ಆ ಥರ ಮಾಡಲು ಗಾಡಿಗಳೆಲ್ಲ ಸಿಗಲ್ಲ ನಿಮಗೆ. ಇದು 15 ಮಾಡಲ್ ಅಲ್ವಾ ಸರ್? ಇದು 15 ಮಾಡಲು 4 ಹೊಸ ಟೈರ್ ಇದೆ ಗಾಡಿಗೆ. ಓಕೆ. ಇದು ಸರ್ ETS? ಇದು ಬಂದು 2019 ಮಾಡಲು ಪ್ಲಾಟಿನಿಯಮ್. ETS ಪ್ಲಾಟಿನಿಯಮ್ ಇದು. ಓಕೆ. ಇದಕ್ಕೆ 4 ಹೊಸ ಟೈರ್ ಇದೆ. K11 ರಿಜಿಸ್ಟ್ರೇಷನ್ ವೆಹಿಕಲ್ ಇದು, ಮಂಡ್ಯ ಗಾಡಿ. ಗಾಡಿ ನೋಡಿದಿರ್ಬೋದು ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ. ಸೀಟ್ ಕವರ್ ಇಂದ ಹಿಡಿದು ಪ್ರತಿಯೊಂದು ಡಬಲ್ ಡಿನ್ ಸಿಸ್ಟಮ್, ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ ಇದಕ್ಕೆ. ಓಕೆ. ಇದು ಎಷ್ಟು ಹೊಡಿದೆ ಸರ್? ಇದು ಬಂದು 90,000 ಕಿಲೋಮೀಟರ್ ರನ್ ಆಗಿದೆ. 90,000 ಡ್ರೈವನ್ ಆಗಿದೆ. ಗಾಡಿ ಕಂಡೀಷನ್ ಅಂತೂ ತುಂಬಾ ಕ್ಲಾಸ್ ಆಗಿದೆ. ಹೌದು ಸರ್. ಈ ಗಾಡಿ ಪ್ರೈಸಿಂಗು ಸರ್ ಏನು ಹೇಳ್ತಾ ಇದ್ದೀರಾ? ಒಂದು 7 ಲಕ್ಷ ಹೇಳ್ತಾ ಇದ್ದೀನಿ. 6,80,000 ಫೈನಲ್ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳ್ತೀರಾ? ಇನ್ನೊಂದು ಪ್ರೈಸ್ ಅಂದ್ರೆ ಪ್ಲಾಟಿನಿಯಮ್ ಸ್ವಲ್ಪ ಡಿಮ್ಯಾಂಡ್ ಇದೆ ಸರ್. ಒಂದು 6,70,000 ಮಾಡ್ಕೊಡ್ತೀನಿ. 6,70,000. ಹೌದು ಸರ್. ಓಕೆ.